ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಈ ವಿಡಿಯೋ ಏನಿದೆ ಇದು ಕೂಡ ವೆಬ್ ಅಪ್ಲಿಕೇಶನ್ ರಿಲೇಟೆಡ್ ಬೇಸಿಕ್ಸ್ ಕಾನ್ಸೆಪ್ಟ್ಸೇ. ಲಾಸ್ಟ್ ವೆಬ್ ಅಪ್ಲಿಕೇಶನ್ ರಿಲೇಟೆಡ್ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ ಅಂತಂದರೆ ಲೈಕ್ ಹೈ ಲೆವೆಲ್ನಲ್ಲಿ ವೆಬ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ಕಾಂಪೊನೆಂಟ್ಸ್ಗಳು ಬರ್ತವೆ, ಸರ್ವರ್ಸ್ಗಳನ್ನ ಯಾವ ರೀತಿ ಸೆಟಪ್ ಮಾಡಿರ್ತಾರೆ, ಫೈರ್ವಾಲ್ ಎಲ್ಲಿ ಕೂತ್ಕೊಂಡಿರುತ್ತೆ, ಎ ಪಿ ಐ ಗೇಟ್ವೇ ಅಂದರೆ ಎಲ್ಲಿ ಕೂತ್ಕೊಂಡಿರುತ್ತೆ. ಓಕೆ, ಇಂತಹ ಕಾನ್ಸೆಪ್ಟ್ಸ್ಗಳನ್ನ ನಾವು ಕ್ಲಿಯರ್ ಮಾಡ್ಕೊಟ್ಟಿದ್ವಿ. ಆಮೇಲೆ ಒಂದು ಸಿಂಪಲ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಯಾವ ರೀತಿ ವರ್ಕ್ ಆಗುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಐ ಪಿ ಅಡ್ರೆಸ್ ಯಾವ್ಯಾವ ಇರ್ತವೆ, ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಹೈ ಲೆವೆಲ್ನಲ್ಲಿ ತಿಳ್ಕೊಂಡಿದ್ವಿ. ರೈಟ್, ಇವಾಗ ಲೋ ಲೆವೆಲ್ನಲ್ಲಿ ಒಂದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಎಲ್ಲರೂ ಲೋ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಹೈ ಲೆವೆಲಿಂದ ಸ್ಟಾರ್ಟ್ ಮಾಡಿದ್ದೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ. ಬಟ್ ಇವಾಗ ಲೋ ಲೆವೆಲ್ನಲ್ಲಿ ಹೆಂಗಾಗುತ್ತೆ, ಓಕೆ, ಸೊ ಲೋ ಲೆವೆಲ್ನಲ್ಲಿ ಏನೇನು ಚೇಂಜಸ್ ಇರ್ತವೆ, ಓಕೆ, ಫ್ರಂಟ್ ಎಂಡ್ ಅಂದರೆ ಏನು, ಬ್ಯಾಕ್ ಎಂಡ್ ಅಂತಂದ್ರೆ ಏನು, ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಅಂತ ಕರೀತಾರೆ. ಸೊ ಅದರಲ್ಲಿ ನಾವು ಡಿವೈಡ್ ಮಾಡ್ತೀವಿ ಮತ್ತೆ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಅಂತ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊತಾವೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ನಾವು ಏನು ಮಾಡ್ಬೋದು ಅಂತಂದರೆ, ಇದನ್ನು ನಾವು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒಂದು ಬಂದುಬಿಟ್ಟು ಏನಪ್ಪ ಅಂತಂದರೆ ನಮ್ಮದು ಫ್ರಂಟ್ ಎಂಡ್, ಸೆಕೆಂಡ್ ಒಂದು ಏನಪ್ಪ ಅಂತಂದರೆ ನಮ್ಮದು ಬ್ಯಾಕ್ ಎಂಡ್. ಓಕೆ, ಫ್ರಂಟ್ ಎಂಡ್ ಅಂತ ಅಂದರೆ ಏನು, ಫಸ್ಟ್ ಫ್ರಂಟ್ ಎಂಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫ್ರಂಟ್ ಎಂಡ್ ಒಳಗಡೆ ಏನೇನು ಯೂಸ್ ಆಗುತ್ತೆ ಅಂತಂದರೆ ವೆಬ್ ಅಪ್ಲಿಕೇಶನ್ ಒಳಗಡೆ ಫಸ್ಟು HTML. ಓಕೆ, ಸೊ ಅದಾದಮೇಲೆ CSS, ಅದಾದಮೇಲೆ ಜಾವಾಸ್ಕ್ರಿಪ್ಟ್. ಅಂಡರ್ಸ್ಟುಡ್? ಇವು ಮೂರು ಕಂಪಲ್ಸರಿ ಯೂಸ್ ಆಗ್ತವೆ. ನೀವು ಅಲ್ಲಿ ಬಂದುಬಿಟ್ಟು ಯಾವುದೇ ಒಂದು ಲೈಬ್ರರಿ ಯೂಸ್ ಮಾಡಿರಿ, ಓಕೆ, ಅದನ್ನು ನೀವು ರಿಯಾಕ್ಟ್ JS ಯೂಸ್ ಮಾಡ್ತಾ ಇದ್ದರೆ ಆ ಕೇಸ್ನಲ್ಲಿ ಕೂಡ ಏನಾಗ್ತಾ ಇರುತ್ತೆ, ಅದನ್ನು ಬಿಲ್ಡ್ ಮಾಡಾದ್ಮೇಲೆ ಅಗೇನ್ ಇಟ್ ಈಸ್ HTML CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ನೀವೇನಾದರೂ ಆ್ಯಂಗುಲರ್ ಯೂಸ್ ಮಾಡ್ತಾ ಇದ್ದರೆ ಅಗೇನ್ ಆ್ಯಂಗುಲರ್ JSನ ಯೂಸ್ ಮಾಡ್ತಾ ಇದ್ದರೆ ಅಗೇನ್ ಇಟ್ ಈಸ್ HTML CSS ಜಾವಾಸ್ಕ್ರಿಪ್ಟ್ ಒಂದ್ಸತಿ ಬಿಲ್ಡ್ ಆದಮೇಲೆ. ಓಕೆ, ಇವೇ ಮೂರು ಕಂಪೋನೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗೋದು ಒಂದು ಫ್ರಂಟ್ ಎಂಡ್ ಒಳಗಡೆ. ಫ್ರಂಟ್ ಎಂಡ್ ಅಂತಂದರೆ ಫ್ರಂಟ್ ಎಂಡ್ ಅಂದರೆ ನೀವೇನು ನೋಡ್ತಿರಲ್ಲ ಸ್ಕ್ರೀನ್ ಮೇಲ್ಗಡೆ, ಲೈಕ್ ಒಂದು ಬಟನ್ ಕಾಣಿಸುತ್ತೆ ನಿಮಗೆ. ಓಕೆ, ಒಂದು ಬಟನ್ ಇದೆ. ಓಕೆ, ಸೊ ಒಂದು ಈ ರೀತಿ ಬಟನ್ ಇದೆ, ಲಾಗಿನ್ ಬಟನ್. ಓಕೆ, ಸೊ ಇದನ್ನ ಕ್ರಿಯೇಟ್ ಮಾಡ್ದಂಗೆ ಯೂಸಿಂಗ್ ದಿಸ್ ಸ್ಕಿಲ್ಸ್ HTML CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ಈ ಲಾಗಿನ್ ಯಾವ ರೀತಿ ಕಾಣಿಸ್ಬೇಕು, ಓಕೆ, ಇದು ಬಟನ್ ಅಂತ ಯಾರು ಡಿಸೈಡ್ ಮಾಡ್ತಾರೆ, ಇದು ಬಟನ್ನೇ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂದರೆ HTML ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಇದು ಬಟನ್ ಥರ ಕಾಣಿಸ್ಬೇಕು ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ CSS ಡಿಸೈಡ್ ಮಾಡುತ್ತೆ. ಓಕೆ, ಇದು ಬಟನ್ ಥರ ಫಂಕ್ಷನ್ ಆಗಿ ವರ್ಕ್ ಆಗಬೇಕು ಅಂತ ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ನಮ್ಮ ಜಾವಾಸ್ಕ್ರಿಪ್ಟ್ ವರ್ಕ್ ಮಾಡುತ್ತೆ. ಓಕೆ, ಇವು ಮೂರು ಸೇರಿ ವರ್ಕ್ ಮಾಡಿದಾಗಲೇ ಒಂದು ಡೈನಾಮಿಕ್ ಫ್ರಂಟ್ ಎಂಡ್ ರೆಡಿ ಆಗುತ್ತೆ. ಓಕೆ, ಇವು ಮೂರು ಸೇರಿ ವರ್ಕ್ ಮಾಡಿದಾಗ ಏನಾಗುತ್ತೆ, ಒಂದು ಡೈನಾಮಿಕ್ ಫ್ರಂಟ್ ಎಂಡ್ ಅಥವಾ UI ಅಂತಂದರೆ ದಟ್ ಈಸ್ ಯೂಸರ್ ಇಂಟರ್ಫೇಸ್ ವರ್ಕ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಒಂದು ಪೇಜ್ನ ಒಂದೇನು ಪೇಜ್ನ ಕಾಣಿಸ್ತಾ ಇರುತ್ತಲ್ಲ ಅದನ್ನು ಏನಂತ ಕರಿತೀವಿ ಅಂತಂದರೆ ಡಾಮ್ ಅಂತ ಕರಿತೀವಿ. ಜಾವಾಸ್ಕ್ರಿಪ್ಟ್ನಲ್ಲಿ ಇದು ಡಾಮ್ ಯೂಸ್ ಆಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಾಕ್ಯುಮೆಂಟ್, ಇಫ್ ಐ ಆಮ್ ನಾಟ್ ರಾಂಗ್ ಅಬ್ರಿವೇಷನ್, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮ್ಯಾಪಿಂಗ್. ಓಕೆ, ಅಥವಾ ಮಾಡೆಲ್ ಸಮಥಿಂಗ್ ಇದೆ, ಲೆಟ್ ಮಿ ಚೆಕ್. ಓಕೆ, it's not mapping, it's model. Okay, so let me put a line on there and it is model. ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಒಂದು ಪೇಜ್ ಏನು ಕಾಣಿಸ್ತಾ ಇರುತ್ತಲ್ಲ ನಮಗೆ, ಅದನ್ನ ನಾವೇನಂತ ಕರಿತೀವಿ ಅಂದರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಸೊ ಒಂದು UI ಒಳಗಡೆ ಏನು ಕಾಣಿಸ್ತಾ ಇರುತ್ತೆ, ಅಲ್ಲೊಂದು ಬಟನ್ ಇರುತ್ತೆ, ಅಲ್ಲೊಂದು ಸರ್ಚ್ ಬಾರ್ ಇರುತ್ತೆ, ಓಕೆ, ಒಂದು ನ್ಯಾವ್ ಬಾರ್ ಇರುತ್ತೆ, ಒಂದೇನೋ ಫ್ರಂಟ್ ಎಂಡಲ್ಲಿ ಟೆಕ್ಸ್ಟ್ ಹಾಕಿರ್ತಾರೆ. ಓಕೆ, ಸೊ ಒಂದು ಅಟ್ರಾಕ್ಟಿವ್ ಕಾಣಿಸೋದಕ್ಕೋಸ್ಕರ ಇಮೇಜ್ ಹಾಕಿರ್ತಾರೆ, ಕಲರಿಂಗ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ ಫ್ರಂಟ್ ಎಂಡ್. ಓಕೆ, ಅದು ನಿಮಗೆ ಕಾಣಿಸ್ತಾ ಇರುತ್ತೆ, ನಮಗೆ ಕಾಣಿಸ್ತಾ ಇರುತ್ತೆ. ಬಿಹೈಂಡ್ ದ ಸೀನ್ ಅದರಲ್ಲೂ ಕೂಡ ವರ್ಕ್ ಆಗೋರು ಯಾರು ಅಂತಂದರೆ ಜಾವಾಸ್ಕ್ರಿಪ್ಟ್. ಫ್ರಂಟ್ ಎಂಡಲ್ಲಿ ಕೂಡ ಬಿಹೈಂಡ್ ದ ಸೀನ್ ವರ್ಕ್ ಮಾಡಿಸೋದು ಯಾರು, ಜಾವಾಸ್ಕ್ರಿಪ್ಟ್. ನಮಗೆ ಕಾಣಿಸೋದು ಏನಿದೆ ಅದು HTML CSS ಅಷ್ಟೇ ಕಾಣಿಸುತ್ತೆ. ಬಿಹೈಂಡ್ ದ ಸೀನಲ್ಲಿ ವರ್ಕ್ ಏನಾಗ್ತಾ ಇರ್ತದೆ ಅಂದರೆ ಜಾವಾಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರ್ತಾರೆ ಇನ್ ದ ಫ್ರಂಟ್ ಎಂಡ್ ಪಾರ್ಟ್ ವರ್ಕ್. ಓಕೆ, ನಾವು HTMLನ ಏನಂತ ಕರಿತೀವಿ ಅಂದರೆ ಸ್ಕೆಲ್ಟನ್ ಅಂತ ಕರಿತೀವಿ. CSSನ ಅದಕ್ಕೆ ಸ್ವಲ್ಪ ಏನಂತ ಕರಿತೀವಿ ಅಂದರೆ ಬ್ಯೂಟಿ ಆ್ಯಡ್ ಮಾಡೋದಕ್ಕೆ. ಸೊ ಆ ಸ್ಕೆಲ್ಟನಿಗೆ ಸ್ವಲ್ಪ ಬ್ಯೂಟಿ ಆ್ಯಡ್ ಮಾಡೋಕ್ಕಲ್ಲ, ಸ್ವಲ್ಪ ಮಸಾಲ ಆ್ಯಡ್ ಮಾಡಬೇಕು, ಸ್ವಲ್ಪ ಏನಪ್ಪ ಅಂತಂದರೆ ಫೇಶಿಯಲ್ ಅಟ್ರಾಕ್ಷನ್ನ ಆ್ಯಡ್ ಮಾಡಬೇಕು. ಸೊ ಆ ರೀತಿ ಕೆಲಸ ಯಾರು ಮಾಡ್ತಾರೆ ಅಂದರೆ ನಮ್ಮ CSS ವರ್ಕ್ ಮಾಡುತ್ತೆ. ಅದಾದಮೇಲೆ ನಮ್ಮ ಜಾವಾಸ್ಕ್ರಿಪ್ಟ್ ಏನು ಮಾಡುತ್ತೆ ಅಂದರೆ ಬ್ರೇನ್ ಥರ ವರ್ಕ್ ಮಾಡುತ್ತೆ ಒಂದು ಬಾಡಿಗೆ. ಓಕೆ, ಒಂದು ಫ್ರಂಟ್ ಎಂಡ್ಗೆ ಅದು ಬ್ರೇನ್ ಥರ ವರ್ಕ್ ಮಾಡುತ್ತೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಾಗಬೇಕು, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಾಗಬೇಕು. ಓಕೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡೇಟಾ ಲೋಡ್ ಆಗಬೇಕು,
ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಂದ ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಗಬೇಕು. ಅದನ್ನೆಲ್ಲ ಯಾರು ಡಿಸೈಡ್ ಮಾಡ್ತಿರ್ತಾರೆ ಅಂತಂದರೆ ನಮ್ಮ ಜಾವಾಸ್ಕ್ರಿಪ್ಟ್ ಡಿಸೈಡ್ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಐಡಿಯಾ ಇರಬೇಕಾಗುತ್ತೆ HTML CSS ಜಾವಾಸ್ಕ್ರಿಪ್ಟ್ ಬಗ್ಗೆ. ನಿಮಗೆ ಬರ್ತಿದೆ ಅಂತಂದರೆ ದ್ಯಾಟ್ ಈಸ್ ಸೂಪರ್ ಕೂಲ್. ಓಕೆ, ಸೊ ಬರಲ್ಲ ಅಂತಂತಂದರೆ ಯು ಹ್ಯಾವ್ ಟು ಲರ್ನ್ ಇಟ್. ಓಕೆ, ನೀವು ಸ್ಟಾರ್ಟಿಂಗ್ನಲ್ಲಿ ಇವೆಲ್ಲ ಟಾಪಿಕ್ಸ್ಗಳನ್ನ ಕಲಿಬೋದು, ಬಟ್ ಸಮ್ ಪಾಯಿಂಟ್ನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲೇಬೇಕು. HTML CSS ಜಾವಾಸ್ಕ್ರಿಪ್ಟ್ ಇದನ್ನು ನೀವು ಕಲೀಲೇಬೇಕಾಗುತ್ತೆ. ಏನು ಡೆಪ್ತಾಗಿ ಡೆವಲಪರ್ ಆಗಿ ಅಂತ ಹೇಳ್ತಾ ಇಲ್ಲ, ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಇಟ್ಸ್ ಅಬೌಟ್ ಜಾವಾಸ್ಕ್ರಿಪ್ಟ್ HTML CSS ಅದಾಯಿತು. ಇವಾಗ ಬ್ಯಾಕ್ ಎಂಡ್ ಪಾರ್ಟಿಗೆ ಬರೋಣ. ಬ್ಯಾಕ್ ಎಂಡ್ ಒಳಗಡೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅಲ್ಲಿ ಕೂಡ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಳ್ತೀವಿ. ಅಗೇನ್ ಜಾವಾಸ್ಕ್ರಿಪ್ಟ್ನಲ್ಲಿ ಜಾವಾಸ್ಕ್ರಿಪ್ಟ್ ಒಳಗಡೆ Node.js ಈಸ್ ಆ್ಯಕ್ಟ್ ಆಸ್ ಅ ಕಂಪೈಲರ್ ಫಾರ್ ವಿತೌಟ್ ಅದಂದರೆ ನಮ್ಮ ಜಾವಾಸ್ಕ್ರಿಪ್ಟ್ ಏನಾಗುತ್ತೆ ಅಂತಂದರೆ ಬ್ರೌಸರ್ನಲ್ಲಿ ರನ್ ಮಾಡೋದಕ್ಕೆ ಅಂತೇಳಿ ಕ್ರಿಯೇಟ್ ಮಾಡಿರುವಂಥ ಒಂದು ಲ್ಯಾಂಗ್ವೇಜ್. ಬಟ್ Node.js ಏನು ಮಾಡುತ್ತೆ ಅಂದರೆ ಅದನ್ನು ವಿತೌಟ್ ಬ್ರೌಸರ್ ರನ್ ಮಾಡಿಸ್ಬೋದು ನಮ್ಮ ಸಿಸ್ಟಮ್ ಒಳಗಡೆ, ಲೋಕಲ್ ಮಷಿನ್ ಒಳಗಡೆ ನಾವು ಏನು ಮಾಡ್ಬೋದು ಅಂತಂದ್ರೆ ರನ್ ಮಾಡಿಸ್ಬೋದು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, Node.js ಜಾವಾಸ್ಕ್ರಿಪ್ಟ್ನ ರನ್ ಮಾಡಿಸ್ಬೋದು ನಾವು ಈಸಿಯಾಗಿ. ಇದ್ರೊಳಗಡೆ ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಎಕ್ಸ್ಪ್ರೆಸ್ನ ಯೂಸ್ ಮಾಡ್ಕೊಳ್ತಾರೆ ಹೆಚ್ಚು. ಓಕೆ, ಸೊ ಅದೇ ರೀತಿ ಇನ್ನೊಂದು ಬರುತ್ತೆ ಪಿ ಎಚ್ ಪಿನೂ ಕೂಡ ಏನು ಮಾಡ್ತೀವಿ ಅಂದರೆ ಬ್ಯಾಕ್ ಎಂಡಿಗೆ ಯೂಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಪೈಥಾನ್ನು ಯೂಸ್ ಮಾಡ್ಕೊಳ್ತೀವಿ. ಪೈಥಾನ್ ಒಳಗಡೆ ಯಾವ ಲೈಬ್ರರಿ ಯೂಸ್ ಮಾಡ್ಕೊಳ್ತೀವಿ ಅಂದರೆ Django ಸಮಥಿಂಗ್ ಏನೋ ಸ್ಪೆಲ್ಲಿಂಗ್, ಐ ಆಮ್ ಸಾರಿ ಇಫ್ ಐ ರೋಟ್ ಅ ಸ್ಪೆಲ್ಲಿಂಗ್ ರಾಂಗ್. Django, ಅದಾದಮೇಲೆ ಫ್ಲಾಸ್ಕ್ ಬರುತ್ತೆ, ಆಮೇಲೆ ಫಾಸ್ಟ್ API ಬರುತ್ತೆ. ಓಕೆ, ದೇರ್ ಆರ್ ಮೆನಿ. ಅದಾದಮೇಲೆ ನಮ್ಮದು ಮೇನ್ ತುಂಬಾ ಜಾಸ್ತಿ ವಾಸ್ಟಾಗಿ ಯೂಸ್ ಆಗೋದು ಅಂತಂದರೆ ದಟ್ ಈಸ್ ಜಾವಾ. ಓಕೆ, ಜಾವಾ ಒಳಗಡೆ ಯಾವುದಪ್ಪ ಅಂತಂದರೆ ಸ್ಪ್ರಿಂಗ್ ಬೂಟ್. ಓಕೆ, ಸೊ ಈ ರೀತಿ ತುಂಬಾ ಲ್ಯಾಂಗ್ವೇಜಸ್ಗಳಿದ್ದಾವೆ. ಆ ಲ್ಯಾಂಗ್ವೇಜಸ್ಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಬ್ಯಾಕ್ ಎಂಡ್ನ ಬಿಲ್ಡ್ ಮಾಡ್ಬೋದು. ಬ್ಯಾಕ್ ಎಂಡ್ ಒಳಗಡೆ ಏನು ಇಂಪಾರ್ಟೆಂಟು, ಬ್ಯಾಕ್ ಎಂಡ್ಸ್ನಲ್ಲಿ ಏನೇನಿರುತ್ತೆ ಅದನ್ನ ತಿಳ್ಕೊಳ್ಳೋದಾದರೆ, ಒಂದು ಬ್ಯಾಕ್ ಎಂಡ್ನಲ್ಲಿ ಏನಿರುತ್ತೆ ಅಂದರೆ ಒಂದು ಸರ್ವರ್ ಇರುತ್ತೆ. ಈ ಸರ್ವರ್ ಏನು ಮಾಡ್ತಾ ಇರುತ್ತೆ ಅಂದರೆ ಇಲ್ಲಿ ಏನು ಕೋಡ್ ಬರೆದಿರ್ತೀವಲ್ಲ ಇವುಗಳನ್ನ ಯೂಸ್ ಮಾಡಿಕೊಂಡು ಲೈಕ್ ಸ್ಪ್ರಿಂಗ್ ಬೂಟ್, ಫ್ಲಾಸ್ಕ್, ಫಾಸ್ಟ್ API, ಎನಿಥಿಂಗ್ ಅದನ್ನು ನಾವು ಏನು ಮಾಡ್ತಾ ಇರ್ತೀವಿ ಅಂತಂದರೆ ಒಂದು ಸರ್ವರ್ ಒಳಗಡೆ ರನ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಸರ್ವರ್, ವಾಟ್ ಈಸ್ ದಿಸ್ ಸರ್ವರ್ ಅಂತಂದರೆ ಸರ್ವರ್ ಕೂಡ ಒಂದು ನಾರ್ಮಲ್ ಕಂಪ್ಯೂಟರ್ ಇದ್ದಂಗೆ. ಓಕೆ, ಸೊ ನಿಮ್ಮದೇನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ PC ಯೂಸ್ ಮಾಡ್ತಾರಾ, ಸೇಮ್ ಸರ್ವರ್ ಕೂಡ ಅದೇ ರೀತಿ ಇರುತ್ತೆ. ಓಕೆ, ಅದರಲ್ಲೂ ಕೂಡ ಒಂದು ಲಿನಿಕ್ಸ್ ಅಥವಾ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿರುತ್ತೆ. ಅದರೊಳಗಡೆ ಏನು ಮಾಡ್ತಾ ಇರ್ತೀವಿ ಅಂತಂದರೆ ನಮ್ಮದು ಅಪ್ಲಿಕೇಶನ್ನ ನಾವು ರನ್ ಮಾಡ್ತಾ ಇರ್ತೀವಿ, ಸಿಂಪಲ್. ಓಕೆ, ಸೊ ಅದನ್ನು ಏನಪ್ಪ ಅಂದರೆ ಡೆಡಿಕೇಟೆಡ್ ಸರ್ವರ್ ಆಗಿ ಅದನ್ನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಸರ್ವರ್ ಅಂತ ಕರಿತೀವಿ. ಓಕೆ, ಸೊ ಈ ಸರ್ವರ್ನಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಈ ಕೋಡ್ನೆಲ್ಲ ರನ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಈ ಕೋಡ್ ಏನೇ ರಿಕ್ವೆಸ್ಟ್ ಬಂದ್ರೂ ಫಸ್ಟ್ ಫ್ರಂಟ್ ಎಂಡ್ಲಿಂದ ಎಲ್ಲಿಗೆ ಬರುತ್ತೆ ಅಂತಂದರೆ ಫಸ್ಟ್ ನಮ್ಮ ಸರ್ವರಿಗೆ ಬರುತ್ತೆ. ಹೈ ಲೆವೆಲ್ ಡಿಸೈನ್ ಇತ್ತಲ್ಲ ಅದನ್ನು ನೆನ್ಪು ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಯಾವ ರೀತಿ ಪಾಸ್ ಆಗ್ತಿತ್ತು ಅಂತ. ಎಟ್ ದ ಎಂಡ್ ಸರ್ವರ್ ಇರ್ತಿತ್ತು. ನಮ್ದು ಯಾವುದು ರಿಕ್ವೆಸ್ಟ್ ಬಂತಂದರೆ ಫಸ್ಟ್ ಫೈರ್ವಾಲ್ಗೆ, ಅದಾದಮೇಲೆ ಏನು API ಗೇಟ್ವೇಯಿಂದ ನಮ್ಮದು ಸರ್ವರ್ಗೆ, ಯಾವ ಸರ್ವರ್ ಖಾಲಿ ಇದೆಯೋ ಆ ಸರ್ವರ್ಗೆ ಬರ್ತಿತ್ತು. ಸೊ ಅದೇ ರೀತಿ ಇವಾಗ ಪ್ರೆಸೆಂಟ್ಲಿ ಅಂದ್ಕೊಳ್ಳಿ, ಇವಾಗ ಬಂದಿದೆ ರಿಕ್ವೆಸ್ಟ್ ಅಂದರೆ ಸರ್ವರ್ಗೆ. ಸರ್ವರ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅದನ್ನ ಪ್ರೊಸೆಸ್ ಮಾಡ್ತೀವಿ, ಏನು ರಿಕ್ವೆಸ್ಟ್ ಬಂದಿದೆ ಅನ್ನೋದು. ಅದು ಗೆಟ್ ರಿಕ್ವೆಸ್ಟ್ ಬಂದಿದೆ, ಪೋಸ್ಟ್ ರಿಕ್ವೆಸ್ಟ್ ಅದು ಹೇಳ್ತೀನಿ, ಗೆಟ್ ಪೋಸ್ಟ್ ಅವು ಏನಿದೆ ಅವನು ಹೇಳ್ತೀನಿ, ಸ್ಟೇಟಸ್ ಕೋಡ್ ಬಗ್ಗೆ ಹೇಳ್ತೀನಿ, ಇನ್ನೂ ಇದೆ. ಓಕೆ, ಸೊ ಅದು ಬಂದ ತಕ್ಷಣ ಏನು ಮಾಡ್ತೆ ಅಂದರೆ ಸರ್ವರ್ ಡೇಟಾಬೇಸ್ ಹತ್ರ ಹೋಗುತ್ತೆ, ಯೂಸರ್ ಕೇಳ್ತಿರುವಂಥ ಡೇಟಾ ಇದೆ ಅಂತ ಕ್ವೆರಿ ಮಾಡುತ್ತೆ. ಡೇಟಾ ಇತ್ತು ಅಂದರೆ ಡೇಟಾಬೇಸ್ ವಾಪಸ್ ಸೆಂಡ್ ಮಾಡುತ್ತೆ. ಅದೇ ಡೇಟಾನ ಏನು ಮಾಡುತ್ತೆ ಅಂದರೆ ಸರ್ವರ್ ವಾಪಸ್ ರಿಟರ್ನ್ ಮಾಡುತ್ತೆ. ಗೊತ್ತಾಯ್ತಲ್ಲ, ಇದು ಸರ್ವರ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಫ್ರಂಟ್ ಎಂಡಿಂದ ರಿಕ್ವೆಸ್ಟ್ ಹೋಗುತ್ತೆ ಅಂತ ಹೇಳಿದೆ. ಓಕೆ, ಫ್ರಂಟ್ ಎಂಡಿಂದ ರಿಕ್ವೆಸ್ಟ್ ಹೋಗುತ್ತೆ, ಸರ್ವರಿಂದ ರೆಸ್ಪಾನ್ಸ್ ಬರುತ್ತೆ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ರಿಕ್ವೆಸ್ಟ್ ಇದರಲ್ಲಿ ಏನೇನಿರುತ್ತೆ ರಿಕ್ವೆಸ್ಟ್ನಲ್ಲಿ ಫಸ್ಟ್ ಏನಿರುತ್ತೆ ಅಂತಂದರೆ ನಮ್ಮದು ಹೋಸ್ಟ್ ನೇಮ್ ಅಂತಂತಂದರೆ ಏನಿರ್ಬೋದು, ಲೈಕ್ google.com. ಓಕೆ, ಸೊ ಅದಾದಮೇಲೆ facebook.com, ಈ ರೀತಿ ಹೋಸ್ಟ್ ನೇಮ್ ಇರುತ್ತೆ. ನೆಕ್ಸ್ಟ್ ಇನ್ನೇನಿರುತ್ತೆ ಅಂತಂದರೆ ಪಾತ್ ಅಂದರೆ ಏನು, ನೀವು ಅಬ್ಸರ್ವ್ ಮಾಡಿರ್ತೀರ ಹಿಂಗೆ google.com ಇರುತ್ತೆ. ಓಕೆ, google.com ಅದಾದಮೇಲೆ ಸ್ಲ್ಯಾಶ್ ಏನಂತ ಇರುತ್ತೆ ಅಂದರೆ ಸ್ಕ್ರಿಪ್ಟ್ ಗಿಡಿ. ರೈಟ್, ಅಬ್ಸರ್ವ್ ಮಾಡಿರೋದಿಲ್ಲ. ಈ ಸ್ಲ್ಯಾಶ್ ಆದಮೇಲೆ ಏನು ಬರ್ತಲ್ಲ google.com ಆದಮೇಲೆ ಅದನ್ನು ನಾವೆಂತ ಕರಿತೀವಿ ಅಂದರೆ ಪಾತ್ ಅಂತ ಕರಿತೀವಿ, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ ಅಂದರೆ ಮೆಥಡ್ ಇರುತ್ತೆ.
ಮೆಥಡ್ ಒಳಗಡೆ ಯಾವ್ಯಾವ ಮೆಥಡ್ ಬರ್ತವೆ? ಗೆಟ್ ಅಂತ ಮೆಥಡ್ ಬರುತ್ತೆ, ಪೋಸ್ಟ್ ಅಂತ ಮೆಥಡ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಡಿಲೀಟ್ ಮೆಥಡ್ ಬರುತ್ತೆ. ಓಕೆ, ಪುಟ್ ಮೆಥಡ್ ಬರುತ್ತೆ. ಇವಾಗ ರೀಸೆಂಟ್ಲಿ ಇನ್ನೊಂದು ಬಂದಿದೆ ಕ್ವರಿ ಅಂತ, ಕ್ವರಿ ಮೆಥಡ್ ಬರುತ್ತೆ. ಓಕೆ, ಸೊ ಈ ರೀತಿ ಮೆಥಡ್ಸ್ಗಳು ಏನಾಗ್ತವೆ ಅಂತಂದರೆ ನಮ್ಮ ರಿಕ್ವೆಸ್ಟ್ ಜೊತೆಗೆ ಹೋಗ್ತವೆ. ನೆಕ್ಸ್ಟ್ ಏನೇನಿರುತ್ತೆ ಅಂತಂದರೆ, ನೆಕ್ಸ್ಟ್ ಇನ್ನೂ ಒಂದಿಷ್ಟು ಪಾರ್ಟ್ಗಳಿದ್ದಾವೆ. ಲೈಕ್ ಅಲ್ಲಿ ಕುಕೀಸ್ ಅಂತ ಕುಕೀಸ್ ಹೋಗ್ತವೆ. ಓಕೆ, ಸೊ ಪೋಸ್ಟ್ ಇತ್ತು ಅಂತಂದರೆ ಅಕಸ್ಮಾತ್ ಏನಾದರೂ ರಿಕ್ವೆಸ್ಟ್ ಪೋಸ್ಟ್ ಹೋಗ್ತಾ ಇದೆ ಅಥವಾ ಪುಟ್ ಹೋಗ್ತಾ ಇದೆ, ಆ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಬಾಡಿ ಕೂಡ ಕಳಿಸ್ತೀವಿ. ಬಾಡಿ ಒಳಗಡೆ ಏನಿರುತ್ತೆ, ಬಾಡಿ ನಮ್ಮದು ಈ ರೀತಿ ಜೇಸನ್ ಫಾರ್ಮೆಟ್ನಲ್ಲಿ ಇರ್ಬೋದು ಒಂದು, ಇಲ್ಲ ಅಂತಂದರೆ ಪ್ಲೇನ್ ಡೇಟಾ ಆಗಿ ಇರುತ್ತೆ. ಲೈಕ್ ಡೇಟಾ ಈಕ್ವಲ್ಸ್ ಟು ಸಮಥಿಂಗ್ ಡೇಟಾ. ಓಕೆ, ಸೊ ಅಥವಾ ನಮ್ಮದು ಜೇಸನ್ ಫಾರ್ಮೆಟ್ನಲ್ಲಿ ಹೋಗುತ್ತೆ ಡೇಟಾ. ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತೂ ನಮ್ಮ ರಿಕ್ವೆಸ್ಟ್ನಲ್ಲಿ ಕಂಪಲ್ಸರಿ ಹೋಗೇ ಹೋಗ್ತವೆ. ಫಸ್ಟ್ ಒಂದು ಬಂದುಬಿಟ್ಟು ಹೋಸ್ಟ್ ನೇಮ್. ಓಕೆ, ಅಂದರೆ ಹೋಸ್ಟ್ ನೇಮ್ ಅಂತಂದರೆ ಎಲ್ಲಿಗೆ ಹೋಗಬೇಕಾಗಿದೆ ಈ ರಿಕ್ವೆಸ್ಟ್, ಯಾವ್ದು ಸರ್ವರಿಗೆ ಹೋಗಬೇಕಾಗಿದೆ ಆ ಹೋಸ್ಟ್ ನೇಮ್ ಇರುತ್ತೆ ಇದು. ಓಕೆ, ಸೊ ಅದಾದಮೇಲೆ ಪಾತ್ ಇರುತ್ತೆ. ಸಾರಿ, ಪಾತ್ ಇದಲ್ಲ, ಇಲ್ಲಿದೆ ಪಾತ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ಅಂದರೆ ಮೆಥಡ್ ಇರ್ತವೆ. ಓಕೆ, ಗೆಟ್ಟು, ಪೋಸ್ಟು, ಡಿಲೀಟು, ಪುಟ್ಟು, ಕ್ವೆರಿ ಅಂತ. ಆಮೇಲೆ ಕುಕೀಸ್ ಇರುತ್ತೆ, ಬಾಡಿ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಳ್ತಾ ಹೋಗೋಣ. ಓಕೆ, ಆಲ್ರೈಟ್. ಸೊ ಇವಾಗ ಪಾತ್ನೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಡಿವೈಡ್ ಮಾಡ್ಕೊಳ್ತೀವಿ ಇದರಲ್ಲಿ ಕೂಡ. ಓಕೆ, ಪಾತ್ನಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಕೊಳ್ತೀವಿ ಅಂತಂದರೆ, ಪಾತ್ನಲ್ಲಿ ಕ್ವೆರೀಸ್ ಅನ್ನೋದು ಕೂಡ ಆ್ಯಡ್ ಆನ್ ಆಗ್ತವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ರೀತಿ ಒಂದು ಕ್ವಶನ್ ಮಾರ್ಕ್ನ ನೀವು ಜಾಸ್ತಿ ಅಬ್ಸರ್ವ್ ಮಾಡಿರ್ಬೋದು. ಓಕೆ, ಏನಾದರೂ ಲೈಕ್ ಎಕ್ಸಾಂಪಲ್ ತೊಗೊಳ್ಳೋಣ, google.com. ಓಕೆ, /SEARCH ಸರ್ಚ್. ಇದು ನಮ್ಮದು ಬಂದ್ಬಿಟ್ಟು ರೌಟ್ ಅಥವಾ ಪಾತ್. ಓಕೆ, ಸೊ ಇದು ರೌಟ್ ಅಥವಾ ಪಾತ್. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ ಒಂದು ಕ್ವೆರಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಕ್ವೆರಿ ಒಳಗಡೆ ಏನಿದೆ ಅಂತಂದರೆ ಎಸ್ ಈಕ್ವಲ್ಸ್ ಟು ಏನಂತ ಸರ್ಚ್ ಮಾಡ್ತಾ ಇದೆ ಅಂದರೆ ವಿರಾಟ್ ಅಂತ ಸರ್ಚ್ ಮಾಡ್ತಾ ಇದೆ. ಓಕೆ, ಸೊ ಇದು ಏನಿದೆಯಲ್ಲ ಈ ಪಾರ್ಟ್ನ ನಾವು ಕ್ವೆರಿ ಪಾರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ವೆರಿ ಪಾರ್ಟ್. ಇದು ಬ್ಯಾಕ್ ಎಂಡ್ನಲ್ಲಿ ಇದರದೇ ಆದಂಥ ಒಂದು ಇಂಪ್ಲಿಮೆಂಟೇಷನ್ ಬರುತ್ತೆ. ಕ್ವೆರಿ ಪಾರ್ಟ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಏನು ಅಂತ ಸ್ವಲ್ಪ ನಿಮಗೆ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿದ್ರೆ ಈ ಪಾರ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಬ್ಯಾಕ್ ಎಂಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕ್ವೆರೀಸ್ಗಳನ್ನ ಫೆಚ್ ಮಾಡ್ತೀವಿ, ಫಿಲ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸಿಂಗಲ್ ಕ್ವೆರಿ ಕಳಿಸ್ಬೋದಾ ಒಂದು ರಿಕ್ವೆಸ್ಟ್ನಲ್ಲಿ? ನೋ, ಮಲ್ಟಿಪಲ್ ಕ್ವೆರೀಸ್ ಕಳಿಸ್ಬೋದು. ಲೈಕ್ ಈಗ ಎಸ್ ಈಕ್ವಲ್ಸ್ ಟು ವಿರಾಟ್ ಅಂತ ಕಳಿಸ್ತಾ ಇದ್ದೀನಿ, ಇನ್ನೊಂದು ಕ್ವೆರಿ ಕೊಟ್ಟೆ ನಾನು ಟಿ ಈಕ್ವಲ್ಸ್ ಟು, ಅಥವಾ ಲಾಸ್ಟ್ ನೇಮ್ ಎಲ್ ಈಕ್ವಲ್ಸ್ ಟು ಏನಂತ ಕಳಿಸ್ತಾ ಇದ್ದೀನಿ ಅಂದರೆ ಕೊಹ್ಲಿ ಅಂತ ಕಳಿಸ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಸಮಥಿಂಗ್ ಕ್ವೆರೀಸ್ಗಳನ್ನ ನಾನು ಏನು ಮಾಡ್ಬೋದು ಅಥವಾ ಒಂದೇ ರಿಕ್ವೆಸ್ಟ್ನಲ್ಲಿ ಎಟ್ ಅ ಟೈಮ್ ಕಳಿಸ್ಬೋದು. ಆದರೆ ನೆಕ್ಸ್ಟ್ ಕ್ವೆರಿಗೆ ಏನಿರುತ್ತಲ್ಲ ಅದನ್ನು ನಾನು ಕ್ವಶನ್ ಮಾರ್ಕ್ ಆಗಿ ಯೂಸ್ ಮಾಡಲ್ಲ. ಅದ್ರ ಬದಲಾಗಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆ್ಯಂಡ್ನ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ನ ಯೂಸ್ ಮಾಡ್ಕೊಂಬಿಟ್ಟು ಇದನ್ನು ಏನು ಮಾಡ್ತೀನಿ ಅಂದರೆ ಇದ್ರ ನೆಕ್ಸ್ಟೇ ಅಟ್ಯಾಚ್ ಮಾಡಿಬಿಡ್ತೀನಿ. ಓಕೆ, ಸೊ ಅದು ಎಂಟೈರ್ ಕ್ವೆರಿ ಎಟ್ ಅ ಟೈಮ್ ಹೋಗ್ಬಿಡುತ್ತೆ. ಇದು ಯಾವಾಗ ಕ್ವಶನ್ ಮಾರ್ಕ್ ಯಾವಾಗ ಬರುತ್ತೋ ಆವಾಗ ಸರ್ವರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಕ್ವಶನ್ ಮಾರ್ಕ್ ಬಂದಾಗ ಕ್ವೆರಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಸರ್ವರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ನಮ್ಮದು ಹೋಸ್ಟ್ ನೇಮ್ ಕಾಮನ್. ಓಕೆ, ಸೊ ಹೋಸ್ಟ್ ನೇಮ್ ಏನಿರುತ್ತೆ ಅಂತಂದರೆ ನಮ್ಮದು ನಾವು ರಿಕ್ವೆಸ್ಟ್ನ ಯಾವ ಹೋಸ್ಟಿಗೆ ಕಳಿಸ್ತಾ ಇದ್ವಿ, ಅದು google.com ಆಗಿರ್ಬೋದು ಅಥವಾ facebook.com ಆಗಿರ್ಬೋದು, ಎನಿ ಅದರ್ ಡೊಮೈನ್ಸ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮದೇ ಒಂದು ಟಾಪಿಕ್ ಇದೆ ಅಂತಂದರೆ ದಟ್ ಈಸ್ ಮೆಥಡ್ಸ್. ಓಕೆ, ಸೊ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೆಥಡ್ಸ್ ಒಳಗಡೆ ಗೆಟ್ ಮೆಥಡ್ ಏನು ಮಾಡುತ್ತೆ ಅಂದರೆ ಸರ್ವರಿಂದ ಡೇಟಾನ ತೊಗೊಳೋದಕ್ಕೆ, ಅಂದರೆ ಸರ್ವರಿಂದ ಡೇಟಾನ ಫೆಚ್ ಮಾಡೋದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಗೆಟ್ ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದೇ ರೀತಿ ಪೋಸ್ಟ್ ಮೆಥಡ್ ಏನು ಮಾಡುತ್ತೆ ಅಂದರೆ ಸರ್ವರಲ್ಲಿ ಡೇಟಾ ಆ್ಯಡ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಪೋಸ್ಟ್ ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ. ಡೆವಲಪ್ಮೆಂಟಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ಗಳಿವೆಲ್ಲ. ಓಕೆ, ಸೊ ಅದೇ ರೀತಿ ಇವಾಗ ಹೊಸದಾಗಿ ಇನ್ನೊಂದು ಕ್ವೆರಿ ಬಂದಿದೆ, ಅದನ್ನು ಸರ್ಚಿಗೋಸ್ಕರ ಯೂಸ್ ಮಾಡ್ಕೊಳ್ತೀವಿ. QUERY ಕ್ವೆರಿ, ಇದನ್ನು ಸರ್ಚಿಗೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಪುಟ್ ಮೆಥಡ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಏನಾದರೂ ಡೇಟಾನ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತಹ ಡೇಟಾನ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪುಟ್ ಡೇಟಾನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಆಮೇಲೆ ಪುಟ್ ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಡಿಲೀಟ್ ಮೆಥಡ್. ಈ ಡಿಲೀಟ್ ಮೆಥಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಅಫ್ಕೋರ್ಸ್ ಅದ್ರ ನೇಮ್ನಲ್ಲೇ ಇದೆ. ಏನಾದರೂ ಡೇಟಾನ ನಾವು ಡಿಲೀಟ್ ಮಾಡಬೇಕಾಗಿತ್ತು ಅಂದರೆ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಡಿಲೀಟ್ ಮೆಥಡ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಈ ಒಂದಿಷ್ಟು ಮೆಥಡ್ಸ್ಗಳು. ಆಲ್ರೈಟ್, ಇವಾಗ ಸರ್ವರ್ ರೆಸ್ಪಾನ್ಸ್ ಕಳಿಸ್ಬೇಕು. ರೈಟ್, ಸರ್ವರ್ ರೆಸ್ಪಾನ್ಸ್ ಯಾವ ರೀತಿ ಕಳಿಸುತ್ತೆ ಅದು ಕೂಡ ಇಂಪಾರ್ಟೆಂಟ್. ರೈಟ್, ಸರ್ವರ್ನಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ಗಳು ಬರ್ತವೆ. ಓಕೆ, ಲೆಟ್ಸ್ ಇನ್ಕ್ರೀಸ್ ಇಟ್ ಟು 3. ಓಕೆ, ಫಸ್ಟ್ ಒನ್ ಬಂದುಬಿಟ್ಟು ಸ್ಟೇಟಸ್ ಕೋಡ್.
ಸ್ಟೇಟಸ್ ಕೋಡ್. ಇದು ಏನಪ್ಪ ಡಿಸ್ಕಸ್ ಮಾಡ್ತಾ ಇರೋದಂದರೆ ರೆಸ್ಪಾನ್ಸ್ ಬಗ್ಗೆ ನಾವು. ಓಕೆ, ಮುಗೀತಾ ಇದ್ರೊಳಗಡೆ. ಇಲ್ಲಿ ಇನ್ನೂ ಬಾಡಿ ಇದೆ, ಕುಕೀಸ್ ಇದೆ, ಇದನ್ನು ಬಿಟ್ಟರಲ್ಲ, ಇದನ್ನ ಹೋಲ್ಡ್ ಇಟ್ಕೊಳ್ಳೋಣ ಯಾವಾಗ ಪ್ರೆಸೆಂಟ್ಲಿ. ಓಕೆ, ಸೊ ಯಾವಾಗ ಇಂಪಾರ್ಟೆಂಟ್ ಬರುತ್ತೋ ಈ ಟಾಪಿಕ್ಗಳು ಕುಕೀಸ್ದು ಬಾಡಿದು, ಅವಾಗ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇವನ್ನ ಹೋಲ್ಡ್ನಲ್ಲಿ ಇಟ್ಕೊಂಡಿರೋದು. ಇವಾಗ ಇಷ್ಟು ತಿಳ್ಕೊಳ್ಳಿ, ಹೋಸ್ಟ್ ನೇಮ್, ಪಾತ್, ಮೆಥಡ್ ಇವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕುಕೀಸ್ ಬಾಡಿ ಏನಿದೆಯಲ್ಲ ಆ ಪಾರ್ಟನ್ನ ನಾನು ನೆಕ್ಸ್ಟ್ ಟೈಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವಾಗ ಅದ್ರದ್ದು ಇಂಪಾರ್ಟೆನ್ಸ್ ಇರುತ್ತೋ ಆ ಟೈಮಲ್ಲಿ. ಓಕೆ, ರೆಸ್ಪಾನ್ಸ್ನಲ್ಲಿ ಏನು ಬರುತ್ತೆ ಅಂದರೆ ಇವಾಗ ಮೇನ್ 2 ಇಂಪಾರ್ಟೆಂಟ್ ಥಿಂಗ್ಸ್ಗಳು ಬರ್ತವೆ. ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸ್ಟೇಟಸ್ ಕೋಡ್. ಓಕೆ, ಸ್ಟೇಟಸ್ ಕೋಡ್ ಏನು ಬರ್ಬೋದು, 200 ಓಕೆ ಬರ್ಬೋದು, ಅಥವಾ 201 ಬರ್ಬೋದು, ಅಥವಾ 307 ಬರ್ಬೋದು. ಓಕೆ, 404 ಬರ್ಬೋದು, 401 ಬರ್ಬೋದು, 400 ಬರ್ಬೋದು, ಅಥವಾ 500 ಬರ್ಬೋದು. ಸೊ ಈ ರೀತಿ ತುಂಬಾ ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ. ಇದರಲ್ಲಿ ಸ್ಟೇಟಸ್ ಕೋಡ್ಸ್ಗಳು ಏನು ಹೇಳ್ತವೆ ಅಂತಂದರೆ ಸರ್ವರ್ನಲ್ಲಿ ಏನು ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತವೆ. ಓಕೆ, ಫಸ್ಟ್ ಒಂದು ತಿಳ್ಕೊಳ್ಳೋಣ 200. ಓಕೆ, 200 ಏನು ಮಾಡ್ತಾ ಇದೆ ಸ್ಟೇಟಸ್ ಕೋಡ್ ಓಕೆ. ಓಕೆ, ದ್ಯಾಟ್ ಮೀನ್ಸ್ ಎಲ್ಲ ಪ್ರೊಸೆಸ್ ಚೆನ್ನಾಗಾಗಿದೆ, ನಿಮ್ಗೆ ಏನು ಬೇಕಾಗಿರೋ ಅದು ಡೇಟಾ ಬಂದಿದೆ, ಅಥವಾ ಏನಾದರೂ ನೀವು ಅಪ್ಡೇಟ್ ಮಾಡೋದಿತ್ತಂದರೆ ಅಪ್ಡೇಟ್ ಸಕ್ಸಸ್ಫುಲಿ ಆಗಿದೆ. ಸೊ ಆ ರೀತಿ ಏನು ಮಾಡ್ತಾರೆ, ಸರ್ವರ್ ಕಮ್ಯುನಿಕೇಟ್ ಮಾಡುತ್ತೆ ಫ್ರಂಟ್ ಎಂಡ್ ಜೊತೆಗೆ ಯೂಸಿಂಗ್ ದೀಸ್ ಸ್ಟೇಟಸ್ ಕೋಡ್ಸ್. ಓಕೆ, 200 ಬಂದಿದೆ, ದ್ಯಾಟ್ ಮೀನ್ಸ್ ಓಕೆ ಸಕ್ಸಸ್ಫುಲ್, ಎವ್ರಿಥಿಂಗ್ ಇಸ್ ಫೈನ್. 201 ಬಂದಿದೆ ಅಂದರೆ ಏನಾದರೂ ಕ್ರಿಯೇಟ್ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಕಳಿಸಿದ್ವಿ ಪೋಸ್ಟ್ ಮೆಥಡ್ನಲ್ಲಿ ಅಂತಂದರೆ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಏನು ಮಾಡ್ತಾರೆ 201 ರಿಕ್ವೆಸ್ಟ್ನಲ್ಲಿ ಬರುತ್ತೆ. ಓಕೆ, 307 ಏನಪ್ಪ ಅಂತಂದರೆ ರೀಡೈರೆಕ್ಷನ್. ಓಕೆ, ಇವಾಗ ನಾವು ಒಂದು ಎಂಡ್ ಪಾಯಿಂಟ್ನ ರಿಕ್ವೆಸ್ಟ್ ಮಾಡಿದೆ, ಸರ್ವರ್ ಏನು ಹೇಳ್ತಾ ಅಂದರೆ ಇಲ್ಲಿ ಡೇಟಾ ಇಲ್ಲ, ಇದನ್ನು ರೀಡೈರೆಕ್ಟ್ ಮಾಡು ಬೇರೆ ಎಂಡ್ ಪಾಯಿಂಟಿಗೆ. ಲೈಕ್ ನಾನು ಏನು ಮಾಡಿದ್ದೆ ಅಂತಂದರೆ ಲಾಗಿನ್ಗೆ ನಾನು ಏನು ಮಾಡಿದೆ, ಹಿಟ್ ಮಾಡಿದೆ, ಬಟ್ ಸರ್ವರ್ ರೀಡೈರೆಕ್ಟ್ ಮಾಡ್ತು. ಲಾಗಿನ್ನ ತೆಗೆದುಬಿಟ್ಟು ನಾವು ಇವಾಗ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಇದನ್ನ SIGN ಸೈನ್ ಇನ್ ಮಾಡಿದ್ದೀವಿ. ಓಕೆ, ಸೊ ನೀವು google.com/login ಬದಲಾಗಿ google.com ಸೈನ್ ಇನ್ಗೆ ಹೋಗಬೇಕು ಅಂತ ಅದು ನನ್ನ ರೀಡೈರೆಕ್ಟ್ ಮಾಡ್ತು ಅನ್ಕೊಳ್ಳೋಣ, ಜಸ್ಟ್ ಫಾರ್ಮಲ್ ಎಕ್ಸಾಂಪಲ್. ಓಕೆ, ಸೊ ಅದಾದಮೇಲೆ 404 ಯಾವಾಗ ಬರುತ್ತೆ ಅಂದರೆ ನೀವು ರಿಕ್ವೆಸ್ಟ್ ಮಾಡಿರುವಂತಹ ಡೇಟಾ ಸರ್ವರ್ನಲ್ಲಿ ಅಥವಾ ಬ್ಯಾಕೆಂಡ್ನಲ್ಲಿ ಡೇಟಾಬೇಸ್ನಲ್ಲಿ ಇಲ್ಲ ಅಂದಾಗ. ಓಕೆ, ರಿಕ್ವೆಸ್ಟ್ ಮಾಡಿರುವಂತಹ ಡೇಟಾ ಸರ್ವರ್ನಲ್ಲಿ ಅಥವಾ ಡೇಟಾಬೇಸ್ನಲ್ಲಿ ಇಲ್ಲ ಅಂದಾಗ ಏನು ಬರುತ್ತೆ ಅಂತಂದರೆ 404 ನಾಟ್ ಫೌಂಡ್ ಅನ್ನೋಂಥ ಒಂದು ಸ್ಟೇಟಸ್ ಕೋಡ್ ಬರುತ್ತೆ. ಓಕೆ, ನಾಟ್ ಫೌಂಡ್, ಇದು ನಾಟ್ ಫೌಂಡ್. ಅದಾದಮೇಲೆ 401 ಯಾವಾಗ ಬರುತ್ತೆ ಅಂದರೆ ಅನ್ಅಥರೈಸ್ಡ್ ಇದ್ದಾಗ, ನಮಗೆ ಅಲ್ಲಿ ಆ್ಯಕ್ಸೆಸ್ ಇಲ್ಲ, ಅದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಬಟ್ ಸ್ಟಿಲ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಅದನ್ನ ಆ್ಯಕ್ಸೆಸ್ ಮಾಡೋದಕ್ಕೆ. ಆ ಟೈಮ್ನಲ್ಲಿ ಏನು ಬರುತ್ತೆ ಅಂದರೆ 401 ಸ್ಟೇಟಸ್ ಕೋಡ್ ಬರುತ್ತೆ. ಓಕೆ, ಸೊ ಅದಾದಮೇಲೆ 400 ಸ್ಟೇಟಸ್ ಕೋಡ್ ಯಾವಾಗ ಬರುತ್ತೆ ಅಂತಂದರೆ ಸಮಥಿಂಗ್ ವೆಂಟ್ ರಾಂಗ್. ಓಕೆ, ಸರ್ವರ್ ಡೇಟಾನ ಕರೆಕ್ಟಾಗಿ ಫ್ರಂಟ್ ಎಂಡ್ ಡೇಟಾನ ಕರೆಕ್ಟಾಗಿ ಕಳಿಸಿಲ್ಲ, ಏನು ಫೆಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಆ ಡೇಟಾ ಕರೆಕ್ಟ್ ಇಲ್ಲ, ಕರಪ್ಟೆಡ್ ಇದೆ, ಸಮಥಿಂಗ್ ಆಗಿದೆ ಆ ಡೇಟಾದ ಜೊತೆಗೆ. ಆ ಕೇಸಲ್ಲಿ ಏನಾಗುತ್ತೆ ಅಂತಂದರೆ 400 ಎರರ್ ಮೆಸೇಜ್ ಬರುತ್ತೆ. ಓಕೆ, ಸ್ಟೇಟಸ್ ಕೋಡ್ ಬರುತ್ತೆ. 500 ಸ್ಟೇಟಸ್ ಕೋಡ್ ಯಾವಾಗ ಬರುತ್ತೆ ಅಂದರೆ ನಾವು ಕಳಿಸಿರೋ ಡೇಟಾ ಕರೆಕ್ಟ್ ಇದೆ ಫ್ರಂಟ್ ಎಂಡಿಂದ, ಬಟ್ ಸರ್ವರ್ನಲ್ಲಿ ಏನೋ ಎರರ್ ಆಗಿದೆ. ಓಕೆ, ಸೊ ಆ ಕೇಸ್ನಲ್ಲಿ ಏನು ಬರುತ್ತೆ ಅಂದರೆ ಸರ್ವರ್ ಸೈಡ್ ಎರರ್. ಇವು 500 ಏನಾದರೂ ಸ್ಟೇಟಸ್ ಕೋಡ್ ಬಂತು ಅಂದರೆ ಸರ್ವರ್ ಸೈಡ್ ಎರರ್ ಇದೆ ಅಂತ. ಈ ರೀತಿ ತುಂಬಾ ಸ್ಟೇಟಸ್ ಕೋಡ್ಸ್ಗಳಿದ್ದಾವೆ. ನಿಮ್ದು ಇವತ್ತು ಹೋಮ್ವರ್ಕ್ ಏನಪ್ಪ ಅಂತಂದರೆ ಈ ಸ್ಟೇಟಸ್ ಕೋಡ್ದೆಲ್ಲ ನೀವು ನೋಟ್ ಮಾಡ್ಕೋಬೇಕು. ಓಕೆ, ನಿಮ್ದಂದ್ರೂ ಪರ್ಸನಲ್ ನೋಟ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಬಿಲೀವ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಕಂಟಿನ್ಯೂ ಮಾಡಿ, ಪ್ಲೀಸ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದೇ ಆದಂತಹ ಪರ್ಸನಲ್ ನೋಟ್ಸ್ಗಳನ್ನ ಕ್ರಿಯೇಟ್ ಮಾಡಿ. ಓಕೆ, ನಾ ಕೊಟ್ಟಿರುವಂಥ ಪರ್ಸನಲ್ ನೋಟ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನೀವು ಕ್ರಿಯೇಟ್ ಮಾಡಿರುವಂಥ ಏನು ನೋಟ್ಸ್ಗಳಿರ್ತವೆ ಅವು ಅಂಡರ್ಸ್ಟ್ಯಾಂಡ್ ಆದಮೇಲೆ ಕ್ರಿಯೇಟ್ ಮಾಡ್ತೀರಾ. ನೀವು ಅಲ್ಲಿ ತನಕ ನೀವು ಕ್ರಿಯೇಟ್ ಮಾಡಲ್ಲ, ಪದೇ ನೋಡ್ತಾ ಹೋಗ್ತೀರಾ ವೀಡಿಯೋಸ್ಗಳನ್ನ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮದೇ ನೋಟ್ಸ್ಗಳನ್ನ ಕ್ರಿಯೇಟ್ ಮಾಡಿ. ಇವೆಲ್ಲ ಹೊಸದಾಗಿ ಬಂದಿರುವಂಥ ಯೂಟ್ಯೂಬರ್ಸ್ಗಳು ಅಥವಾ ನಾನು ಕೂಡ ಮಾಡಿದ್ದೀನಿ. ಓಕೆ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನೋಟ್ಸ್ ಕೊಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ನೋಟ್ಸಿಂದ ಏನೂ ಆಗಲ್ಲ ಅವರು, ಹೇಳ್ತೀನಿ ಕೇಳಿ. ಓಕೆ, ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ನೋಟ್ಸ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಟಾಪಿಕ್ಸ್. ಓಕೆ, ಸ್ಟಾರ್ಟ್ ಮಾಡಿ ಕ್ರಿಯೇಟ್ ಮಾಡೋದಕ್ಕೆ ನೋಟ್ಸ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತಂದರೆ. ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದರೆ ಇನ್ನೂ ಒಂದು 5 ಸ್ಟೇಟಸ್ ಕೋಡ್ನ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಓಕೆ, ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಆ ಸ್ಟೇಟಸ್ ಕೋಡ್ ಏನು ಮಾಡುತ್ತೆ ಅಂತ. ಇನ್ನೂ ಒಂದು 5 ಸ್ಟೇಟಸ್ ಕೋಡ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಆ ಸ್ಟೇಟಸ್ ಕೋಡ್ ಏನು ಮಾಡುತ್ತೆ, ಅದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಚಾಲು. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ರೆಸ್ಪಾನ್ಸ್ ಬಾಡಿ. ರೆಸ್ಪಾನ್ಸ್ ಬಾಡಿ ಏನಪ್ಪ ಅಂತಂದರೆ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೀವಲ್ಲ ಸರ್ವರ್ಗೆ, ಆ ಸರ್ವರ್ನಿಂದ ಬಂದಿರುವಂತಹ ರೆಸ್ಪಾನ್ಸ್ ಡೀಟೇಲ್ಸ್ ಆ ರೆಸ್ಪಾನ್ಸ್ ಬಾಡಿ ಒಳಗಡೆ ಇರುತ್ತೆ. ಓಕೆ, ಸೊ ಇವಾಗ ನಾನು ಏನು ಮಾಡಿದೆ, ಸರ್ಚ್ ಮಾಡಿದೆ ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ನಂದು ಇದರೊಳಗಡೆ ಬರುತ್ತೆ, ರೆಸ್ಪಾನ್ಸ್ ಬಾಡಿ ಒಳಗಡೆ ಬರುತ್ತೆ. ಬಾಡಿ ಒಳಗಡೆ
ಬರುತ್ತೆ. ಆ ಬಾಡಿ ರಿಕ್ವೆಸ್ಟ್ ಬಾಡಿ ಬೇರೆ ಆಗುತ್ತೆ, ರೆಸ್ಪಾನ್ಸ್ ಬಾಡಿ ಬೇರೆ ಆಗುತ್ತೆ. ರಿಕ್ವೆಸ್ಟ್ ಬಾಡಿನಲ್ಲಿ ನಾವೇನು ಕಳಿಸ್ತಾ ಇದ್ದೀವಿ ಅಂದರೆ ಡೇಟಾನ ಕಳಿಸ್ತಾ ಇದ್ದೀವಿ. ಇಲ್ಲಿ ರೆಸ್ಪಾನ್ಸ್ ಬಾಡಿ ಒಳಗಡೆ ಏನಾಗುತ್ತೆ ಅಂದರೆ ಡೇಟಾ ಬರ್ತಾ ಇದೆ ಸರ್ವರಿಂದ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್. ಆಲ್ ರೈಟ್. ಓಕೆ, ಸೊ ಇವು ಕಳಿಸೋದು ಬರೋದು ಇವೆಲ್ಲ ತಿಳ್ಕೊಂಡ್ವಿ. ರೆಸ್ಪಾನ್ಸ್ ಹಿಂಗೆ ಹೋಗುತ್ತೆ, ರಿಕ್ವೆಸ್ಟ್ ಹಂಗೆ ಬರುತ್ತೆ ಅಂತ. ಬಟ್ ಇದು ಹೆಂಗೆ ಹೋಗ್ತಾ ಇದೆ, ಯಾವ ಪ್ರೋಟೋಕಾಲ್ ಮೇಲೆ ಹೋಗ್ತಾ ಇದೆ, ಯಾವ ಸ್ಟ್ಯಾಂಡರ್ಡ್ಸ್ ಮೇಲೆ ಹೋಗ್ತಾ ಇದೆ, ಇಂಟರ್ನೆಟ್ನಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ಬರುವಂತಹ ಪ್ರೋಟೋಕಾಲ್ಸ್ಗಳು ಯಾವುದಪ್ಪ ಅಂತಂದರೆ, ಫಸ್ಟ್ ಒಂದು ಬಂದುಬಿಟ್ಟು HTTP. ಓಕೆ, ಸೊ ಸೆಕೆಂಡ್ ಒನ್ HTTPS. ದಿಸ್ ಇಸ್ ದ 2 ಪ್ರೋಟೋಕಾಲ್ಸ್. ಇದು ಪೋರ್ಟ್ 80 ಮೇಲೆ ರನ್ ಆಗುತ್ತೆ, ದಿಸ್ ಇಸ್ 443 ಮೇಲೆ ರನ್ ಆಗುತ್ತೆ. ಓಕೆ, ಸೊ ಇವುಗಳ ನಡುವೆ ಡಿಫ್ರೆನ್ಸ್ ಏನಿದೆ, ಇವು ಎರಡು ಡಿಫ್ರೆನ್ಸ್ ಏನು. HTTP ಮೀನ್ಸ್, ಸಾರಿ ಇಫ್ ದ ಸ್ಪೆಲ್ಲಿಂಗ್ ಈಸ್ ರಾಂಗ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇನ್ನೊಂದೇನಪ್ಪ ಅಂದರೆ HTTPS, ಸೇಮ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸೆಕ್ಯೂರ್, ಸಿಂಪಲ್. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಡೇಟಾ ಯಾವುದೇ ರೀತಿಯಾದಂತಹ ಎನ್ಕ್ರಿಪ್ಷನ್ ಆಗೋದಿಲ್ಲ. HTTP ಒಳಗಡೆ ಪ್ಲೇನ್ ಡೇಟಾ ಹೋಗುತ್ತೆ ಸರ್ವರ್ಗೆ, ಅಲ್ಲಿಂದ ಬಂದಿರೋದು ಪ್ಲೇನ್ ಡೇಟಾನೇ ಒಳಗಡೆ ಬಂದಿರೋದು. ಓಕೆ, ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಅಕಸ್ಮಾತ್ ಏನಾದರೂ ಮ್ಯಾನಿಂದ ಮಿಡಲ್ ಅಟ್ಯಾಕ್ ಆಯಿತು ಅಂತಂದರೆ, ಮ್ಯಾನಿಂದ ಮಿಡಲ್ MI ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ. ಆ ಕೇಸ್ನಲ್ಲಿ ಏನಾಗುತ್ತೆ ಅಂತಂದರೆ ಹ್ಯಾಕರ್ ಈಸಿಯಾಗಿ ಏನು ಮಾಡ್ಬೋದು, ನಾವು ಏನೇನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ಓದ್ತಾ ಹೋಗ್ಬೋದು. HTTPS ಒಳಗಡೆ ಏನಾಗುತ್ತೆ ಅಂದರೆ ಸೆಕ್ಯೂರ್ ಆಗಿ ಡೇಟಾ ಹೋಗುತ್ತೆ ಎನ್ಕ್ರಿಪ್ಟೆಡ್ ಫಾರ್ಮೆಟ್ನಲ್ಲಿ. ಓಕೆ, ಇಲ್ಲಿ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ SSLನ ಯೂಸ್ ಮಾಡ್ಕೊಳ್ತೀವಿ. ಓಕೆ, SSLನ ಯೂಸ್ ಮಾಡ್ಕೊಂಬಿಟ್ಟು ನಮ್ಮದು ಡೇಟಾ ಏನಿದೆ ನಾವಿಲ್ಲಿ ಎನ್ಕ್ರಿಪ್ಟ್ ಮಾಡಿ ಕಳಿಸ್ತೀವಿ ಸರ್ವರ್ಗೆ, ಸರ್ವರ್ ಅದನ್ನ ಡಿಕ್ರಿಪ್ಟ್ ಮಾಡಿ ಯೂಸ್ ಮಾಡ್ಕೊಳುತ್ತೆ. ಓಕೆ, ದ್ಯಾಟ್ಸ್ ಹೌ ಇಟ್ ವರ್ಕ್ಸ್ HTTPS. ಆಲ್ ರೈಟ್. ಏನು ಪ್ರೋಟೋಕಾಲ್ಸ್ ಅಂತಂದ್ರೆ ಏನು, ಇವು ಸೆಟ್ ಆಫ್ ರೂಲ್ಸ್ ಮೇಲೆ ವರ್ಕ್ ಆಗ್ತಾ ಇರ್ತವೆ, ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ಗಳು ಇವು. ಓಕೆ, ಎರಡೇನ ಇರೋದು ಪ್ರೋಟೋಕಾಲ್ಸ್ಗಳು ಇಲ್ಲ, ಇನ್ನೂ ಜಾಸ್ತಿ ಪ್ರೋಟೋಕಾಲ್ಸ್ಗಳಿದಾವೆ. ಓಕೆ, SSH ಅಂತ ಬರುತ್ತೆ, ಸೆಕ್ಯೂರ್ ಶೆಲ್. ಸೊ ಇದನ್ನು ನಾವು ರಿಮೋಟ್ ಕನೆಕ್ಷನ್ ತೊಗೊಳೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ರಿಮೋಟ್ ಸರ್ವರ್ಸ್ಗಳನ್ನ ಆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಈ ಕನೆಕ್ಷನಿಂದ, SSH ಇಂದ. ನೆಕ್ಸ್ಟ್ ಬರುತ್ತೆ FTP ಅಂತ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆಮೇಲೆ SMTP ಅಂತ ಬರುತ್ತೆ, SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿ ತುಂಬಾ ಪ್ರೋಟೋಕಾಲ್ಸ್ಗಳಿದ್ದಾವೆ. ಇವಾಗ ಇನ್ನೊಂದು ಹೋಮ್ವರ್ಕ್. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ SSH ಅಂತ ಹೇಳಿದೆ, FTP ಅಂತ ಹೇಳಿದೆ, SMTP ಅಂತ ಹೇಳಿದೆ. ಇವು ಮೂರರ ಮೇಲೂ ಕೂಡ ನೀವು ಏನು ಮಾಡಬೇಕು ಅಂದರೆ ಇನ್ನೂ ಜಾಸ್ತಿ ರಿಸರ್ಚ್ ಮಾಡಬೇಕು. ಯು ಹ್ಯಾವ್ ಟು ಲರ್ನ್ ಮೋರ್ ಅಬೌಟ್ SSH, FTP, SMTP. ಅದ್ರ ಜೊತೆಗೆ ಇನ್ನೂ 4 ಹೊಸ ಪ್ರೋಟೋಕಾಲ್ಸ್ಗಳು, ನಾ ಹೇಳದೇ ಇರುವಂತಹ ಪ್ರೋಟೋಕಾಲ್ಸ್ಗಳನ್ನ ನೀವೇನು ಮಾಡಬೇಕು ಅಂದರೆ ಸ್ಟಡಿ ಮಾಡಬೇಕು. ಓಕೆ, ಅವುಗಳ ಬಗ್ಗೆ ಅಗೇನ್ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು, ಈ ಪ್ರೋಟೋಕಾಲ್ ಇದಕ್ಕೆ ವರ್ಕ್ ಆಗುತ್ತೆ, ಈ ಪ್ರೋಟೋಕಾಲ್ ಇದಕ್ಕೆ ವರ್ಕ್ ಆಗುತ್ತೆ ಅಂತ. ಇನ್ನೊಂದು ಬರುತ್ತೆ, ದ್ಯಾಟ್ ಈಸ್ IP. ಇದನ್ನಂತರೂ ಕಂಪಲ್ಸರಿ ಓದ್ಕೊಳ್ಳಿ. IP ಇಟ್ ಈಸ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್, ಬಟ್ ಸ್ಟಿಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. IP ಅಡ್ರೆಸ್ ಅಲ್ಲ ನಾ ಹೇಳ್ತಾ ಇರೋದು, IP. ಓಕೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ ಇದನ್ನ. ಇಂಟರ್ನೆಟ್ ಪ್ರೋಟೋಕಾಲೇ ಬೇರೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸೇ ಬೇರೆ. ಓಕೆ, ಸೊ IP ಬಗ್ಗೆ ಸ್ಟಡಿ ಮಾಡಿ, ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ಗಳಲ್ಲಿ. ಸೊ ಗೋ ಆ್ಯಂಡ್ ಸ್ಟಡಿ ದೋಸ್ ಥಿಂಗ್ಸ್. ChatGPT ಇದೆ, Claude ಇದೆ, Google Gemini ಇದೆ. ಯು ಹ್ಯಾವ್ ಟು ಜಸ್ಟ್ ಇನ್ಸರ್ಟ್ ದೀಸ್ ಥಿಂಗ್ಸ್ ಆ್ಯಂಡ್ ದೇ ವಿಲ್ ಎಕ್ಸ್ಪ್ಲೈನ್ ವಾಟ್ ದೀಸ್ ಪ್ರೋಟೋಕಾಲ್ಸ್ ಡಸ್. ಓಕೆ, ತುಂಬಾ ಸಿಂಪಲ್ ಇರೋದು. ಇವತ್ತಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಏನಾದರೂ ಕಲಿಬೇಕು ಅಂತಂದರೆ ವಿ ಹ್ಯಾವ್ GPTs. ಯು ಹ್ಯಾವ್ ಟು ಯೂಸ್ ದೆಮ್. ಓಕೆ, ಅಂಜಬೇಡಿ ಅವುಗಳಿಂದ, ಏನು ಮಾಡಲ್ಲ ಅವ್ರು ನಮ್ಮನ್ನು. ಓಕೆ, ಇಫ್ ಯು ಹ್ಯಾವ್ ಅ ಗ್ರೇಟ್ ನಾಲೆಜ್ ದೆನ್ GPTs ಕಾಂಟ್ ಡೂ ಎನಿಥಿಂಗ್ ಟು ಯು ಎಸ್ಪೆಷಲಿ. ಓಕೆ, ಸೊ ಅದಕ್ಕೋಸ್ಕರ ಡೆಪ್ತ್ನಲ್ಲಿ ಬೇಸಿಕ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಯೂಸ್ ಅ GPT ಆ್ಯಸ್ ಯುವರ್ ಅಸಿಸ್ಟೆಂಟ್ ಟು ವರ್ಕ್. ಓಕೆ, ಸೊ ಆಲ್ ರೈಟ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಾ ಯಾವುದಾದ್ರೂ ಟಾಪಿಕ್ಸ್ನ ಮಿಸ್ ಮಾಡಿದ್ದೀನಿ ಅಂತ ನಿಮಗೇನಾದ್ರು ಅನಿಸಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಬ್ರೋ ಈ ಟಾಪಿಕ್ ಹೇಳಬೇಕಾಗಿತ್ತು ನೀವು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ ಟಾಪಿಕ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಆ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ನಾನು ನೆಗ್ಲೆಕ್ಟ್ ಮಾಡಲ್ಲ. ನೀವು ಕೂಡ ನೋಡ್ತಾ ಇರಿ ವೀಡಿಯೋಸ್ಗಳನ್ನ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ನಿಮ್ಗೆ ಏನಾದರೂ ವೀಡಿಯೋಸ್ ಲೈಕ್ ಆಗ್ತಾಯಿದೆ, ಇಷ್ಟ ಆಗ್ತಾಯಿದೆ, ಯಾರಿಗಾದರೂ ರೆಕಮೆಂಡ್ ಮಾಡಬೇಕು ಅನಿಸಿದ್ರೆ ಪ್ಲೀಸ್ ರೆಕಮೆಂಡ್ ಮಾಡಿ. ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂತಂದರೆ 2 ಹೋಮ್ವರ್ಕ್ ಕೊಟ್ಟಿದ್ದೀನಿ ಇವಾಗ ಆಲ್ರೆಡಿ ನಿಮ್ಮದು. ಒಂದು ಪ್ರೋಟೋಕಾಲ್ಸ್ ಬಗ್ಗೆ, ಇನ್ನೊಂದು ಏನಪ್ಪ ಅಂದರೆ ಸ್ಟೇಟಸ್ ಕೋಡ್ಸ್ಗಳ ಬಗ್ಗೆ. ಇನ್ನು 3rd ಹೋಮ್ವರ್ಕ್ ಏನಪ್ಪ ಅಂತಂದರೆ ಈ ವಿಡಿಯೋಯಿಂದ ನೀವು ಏನೇನು ಕಲಿತ್ರಿ, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಏನೇನು ಕಲಿತ್ರಿ, ಆಮೇಲೆ ಈ ವಿಡಿಯೋದಲ್ಲಿ ನೀವು ಏನೇನು ಕಲಿತ್ರಿ ಪ್ರತಿಯೊಂದನ್ನು ಏನು ಮಾಡಬೇಕು, LinkedIn ಒಳಗಡೆ ಪೋಸ್ಟ್ ಮಾಡಬೇಕು. ವೈ? ಕಮ್ಯುನಿಕೇಷನ್, ಬಿಲ್ಡಿಂಗ್ ಅ ನೆಟ್ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ನೆಟ್ವರ್ಕ್ ಬಿಲ್ಡ್ ಮಾಡ್ತಾ ಇಲ್ಲ ಅಂತಂದರೆ ವೈ ಯು ಆರ್ ಲರ್ನಿಂಗ್, ಎದಕ್ಕೆ ಕಲಿತಾ ಇದ್ದೀರಾ, ನಿಮ್ದು ರೆಕಗ್ನೈಸೇ ಮಾಡಲ್ಲ ಯಾರು. ಓಕೆ, ಸೊ ಅದಕ್ಕೋಸ್ಕರ ನನ್ನನ್ನು ಟ್ಯಾಗ್ ಮಾಡ್ತಿರೋ ಬಿಡ್ತಿರೋ ದ್ಯಾಟ್ ಈಸ್ ಸೆಕೆಂಡ್ ಥಿಂಗ್. ಬಟ್ ಈ ವಿಡಿಯೋದಿಂದ ನೀವು ಏನೇನು ಕಲ್ತಿದ್ದೀರಾ ಅದನ್ನು ಎಕ್ಸ್ಪ್ಲೈನ್ ಮಾಡಿ.
ನನಗೆ ಇವತ್ತು ಫ್ರಂಟ್ ಎಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು, ಬ್ಯಾಕ್ ಎಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು, ಕಮ್ಯುನಿಕೇಷನ್ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಯಿತು ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ನಡುವೆ. ಓಕೆ, ಸೊ ಅದಾದಮೇಲೆ ಸ್ಟೇಟಸ್ ಕೋಡ್ಸ್ಗಳು ಯಾವ ರೀತಿ ವರ್ಕ್ ಆಗ್ತವೆ, ಮೆಥಡ್ಸ್ಗಳು ಯಾವ್ಯಾವ ರೀತಿ ಇದ್ದಾವೆ ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ಪ್ರೋಟೋಕಾಲ್ಸ್ಗಳ ಬಗ್ಗೆ ಕಲಿತೆ. ಸೊ ಈ ರೀತಿ ಏನು ಮಾಡಿ ಅಂತಂದರೆ ನೀವು ಲಿಂಕ್ಡ್ಇನಲ್ಲಿ ಪೋಸ್ಟ್ ಹಾಕಿ. ಓಕೆ, ಸೊ ಬಿಲ್ಡಿಂಗ್ ಅ ನೆಟ್ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮದು ನಾಲೆಜ್ನ ನೀವು ಪಬ್ಲಿಕ್ ಮಾಡಲೇಬೇಕು, ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿ ಕಂಪಲ್ಸರಿ. ನನ್ನನ್ನು ಟ್ಯಾಗ್ ಮಾಡಿದ್ರೆ ನಂಗೆ ಅಲ್ಲೇ ಗೊತ್ತಾಗುತ್ತೆ ನೀವು ಮಾಡಿದಿರ ಅಂತ. ಆಗ ನನ್ನ ಟ್ಯಾಗ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಅದರ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಂಗೆ ಇನ್ಸ್ಟಾಗ್ರಾಮ್ನ ಕಳಿಸಿ. ಓಕೆ, ಸೊ ದ್ಯಾಟ್ ವಿಲ್ ಬಿ ಯುವರ್ ಹೋಮ್ವರ್ಕ್. 3 ಹೋಮ್ವರ್ಕ್ ಇದ್ದಾವೆ. ಒಂದು ಸ್ಟೇಟಸ್ ಕೋಡ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು, ಇನ್ನೊಂದು ಬಂದುಬಿಟ್ಟು ಪ್ರೋಟೋಕಾಲ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಇವೆಲ್ಲ ಸ್ಟಡಿ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಬೇಕು. ಓಕೆ, ಮಾಡ್ತೀರಾ ಪಕ್ಕಾ ಮಾಡಲೇಬೇಕು, ಇಲ್ಲ ಅಂತಂದರೆ ಕೋಪ ಬರುತ್ತೆ ನೋಡಿ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಶೇರ್ ಮಾಡ್ತಾ ಇರಿ ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.